ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ವೆಲ್ಕಮ್ ಟು ರಾಧಿಕಾ K3 ವಿಲಾಗ್ಸ್. ಇವತ್ತು ನಾನೊಂದು ಬನಾನಾ ಸ್ಟೆಮ್ ರಾಯ್ತಾನ ಮಾಡ್ತಾಯಿದ್ದೀನಿ. ಬನಾನಾ ಸ್ಟೆಮ್ ಅಂದರೆ ಬಾಳೆ ದಿಂಡಿನ ರಾಯ್ತ. ಬಾಳೆ ದಿಂಡು ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ? ಬಾಳೆ ದಿಂಡು ಅಂದರೆ ನೋಡಿ ಹೀಗಿರ್ತದೆ, ಅದಕ್ಕೆ ಟ್ಯೂಬ್ಲೈಟ್ ಅಂತ ಸಹ ಹೇಳ್ತಾರೆ. ಹೀಗೆ ಸುಮ್ಮನೆ ಅಂದರೆ ಟ್ಯೂಬ್ಲೈಟ್ ಹಾಗೆ ನೋಡೋಕ್ಕಿರುತ್ತಂತ. ಅದನ್ನು ಹೀಗೆ ಮೊದಲು ರೌಂಡ್ ಆಗಿ ಕಟ್ ಮಾಡಿಕೊಂಡು ಅದನ್ನು ಮತ್ತೆ ಸಣ್ಣಗೆ ಹೆಚ್ಚಬೇಕು, ನಾವು ಹೆಚ್ಕೊಳ್ಬೇಕು. ಅದು ಬನಾನಾ ಸ್ಟೆಮ್ ಅಂದರೆ ಅದು ಬಾಳೆ ದಿಂಡು ತುಂಬ ದಪ್ಪ ಇರುತ್ತೆ. ಅದರದ್ದೆಲ್ಲ ಹೊರಗಿದೆಲ್ಲ ತೆಗೆದು ಆಮೇಲೆ ಅದರ ಕವರನ್ನೆಲ್ಲ ತೆಗೆದಾದ್ಮೇಲೆ ಹೀಗೆ ಇಷ್ಟು ವೈಟ್ ಇದು ಸಿಗುತ್ತಲ್ಲ ಆವಾಗ ಅದನ್ನು ನಾವು ಯೂಸ್ ಮಾಡಬೇಕು. ಅದನ್ನು ನೋಡಿ ಈಗ ಸಣ್ಣಗೆ ನಾನು ಹೆಚ್ಕೊಂಡು ನೀರಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಅದನ್ನು ನೀರಲ್ಲಿ ಹಾಕಿ ಇಡಬೇಕು, ಇಲ್ಲಾಂದರೆ ಬೇಗ ಕಪ್ಪಾಗಿ ಬಿಡುತ್ತೆ. ಅದು ನೀರಿಗೆ ಹಾಕಿದ ಮೇಲೆ ಒಂದು ಲಾಂಗ್ ಸ್ಟಿಕ್ ಅಥವಾ ನೈಫಾದರೂ ಏನಾದರೂ ತೊಗೊಂಡು ಚಾಕು ತೊಗೊಂಡು ಅದನ್ನು ಹೀಗೆ ತಿರುಗಿಸುವಾಗ ನೋಡಿ ಅದರಲ್ಲಿ ಇದ್ದದ್ದು ನಾರೆಲ್ಲ ಒಟ್ಟಾಗಿ ಮೇಲೆ ಬಂತಲ್ವ, ಆ ನಾರನ್ನು ತೆಗೆದು ಬಿಸಾಡಬೇಕು. ಹೀಗೆ ಮಾಡುವಾಗ ಅದು ನಾರು ಬರ್ತದೆ. ಪುನಃ ನೋಡಿ ತಿರುಗಿಸುವಾಗ ಅದರಲ್ಲಿ ನಾರಿಲ್ಲ ನೋಡಿ, ಈಗ ಅಂದರೆ ಎಲ್ಲ ನಾರು ಬಂದಿದೆ. ಈಗ ಒಂದು ಬೌಲ್ ತೊಗೊಂಡು ಅದರಲ್ಲಿ ಒಂದು ಕಪ್ಪಷ್ಟು ಗಟ್ಟಿ ಮೊಸರನ್ನ ತೊಗೊಳ್ಬೇಕು. ಗಟ್ಟಿ ಮೊಸರನ್ನ ತೊಗೊಂಡು ಅದನ್ನು ಮತ್ತೆ ಚೆನ್ನಾಗಿ ಹೀಗೆ ಬೀಟ್ ಮಾಡ್ಕೊಳ್ಬೇಕು. ಆಗ ಹೀಗೆ ಅದು ಮೊಸರು ಸ್ವಲ್ಪ ತೆಳುವಾದಾಗ ಆಗುತ್ತಲ್ಲ, ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೆ ನೋಡಿ ಈಗ ಮೊಸರು ಹೀಗೆ ಆಯಿತು. ಚೆನ್ನಾಗಿ ನಾನು ಬೀಟ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೀವೆಲ್ಲ ಬನಾನಾ ಬಾಳೆ ದಿಂಡಿನಿಂದ ಏನನ್ನು ಮಾಡ್ತೀನಂತ ಹೇಳಿ ನನಗೆ. ಅದು ಹೆಲ್ತಿಗೆ ತುಂಬ ಒಳ್ಳೆಯದು, ಹಾಗಾಗಿ ಅದನ್ನು ತುಂಬ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ನೋಡಿ ಈಗ ನಾನು ನೀರಲ್ಲಿ ಹಾಕಿಟ್ಟಿದ್ದೀನಲ್ಲ, ಅದನ್ನು ತೆಗೆದು ಮೊಸರನ್ನು ನಾನು ಸ್ವಲ್ಪ ಬೀಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಅದಕ್ಕೆ ಹಾಕ್ಕೊಳ್ಬೇಕು. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನಾನಾ ಬಾಳೆ ದಿಂಡು ಹೆಲ್ತಿಗೆ ತುಂಬ ಒಳ್ಳೆಯದಂತೆ. ಕಿಡ್ನಿ ಸ್ಟೋನ್ ಇರೋರೆಲ್ಲ ಅದನ್ನು ಅದನ್ನು ಗ್ರೈಂಡ್ ಮಾಡಿ ಜ್ಯೂಸ್ ತೆಗೆದು ಕುಡಿತಾರೆ, ಕಿಡ್ನಿ ಸ್ಟೋನ್ ಹೋಗುತ್ತಂತೆ. ಇದು ತುಂಬ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಹೆಚ್ಚಾಗಿ ಉಪಯೋಗಿಸ್ಬೇಕು. ಮತ್ತು ಈಗ ಅದಕ್ಕೆ ನಾನೊಂದು 2 ಹಸಿಮೆಣಸನ್ನು ಸಣ್ಣಗೆ ಸ್ವಲ್ಪ ಹೆಚ್ಚಿ ಅದಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಾಡಲಿಕ್ಕೆ ತುಂಬ ಈಸಿ, ತುಂಬ ಹೆಲ್ದಿ. ಇದು ಯಾವುದ್ರದ್ದು ರಾಯ್ತ ಅಂತ ಯಾರಿಗೂ ಹೇಳೋಕ್ಕೆ ಸಾಧ್ಯ ಇಲ್ಲ, ಹಾಗಾಗತ್ತೆ ಇದು. ಹೀಗೆ ರಾಯ್ತ ಮಾಡಿದ ಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ. ಇದೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಒಂದು ಒಗ್ಗರಣೆ ಪಾತ್ರೆ ತೊಗೊಂಡು ಅದರಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೊಳ್ಳಿ, 1 ಟೀ ಸ್ಪೂನಷ್ಟು ಸಾಸಿವೆ. ಮತ್ತು ಪಟ ಅನ್ನತ್ತಲ್ವ, ಆವಾಗ ಅದಕ್ಕೆ 2 ಒಣಮೆಣಸಿನ್ಕಾಯನ್ನು ಹಾಕ್ಕೊಳ್ಳಿ. ಒಣಮೆಣಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಹೊತ್ತಲ್ಲಿ ಅದು ಬೇಗ ಆಗುತ್ತೆ, ಒಗ್ಗರಣೆಯಲ್ಲಿ ಕೆಂಪಗಾಗುತ್ತೆ. ಆಮೇಲೆ ಸ್ವಲ್ಪ ಕರಿಬೇವನ್ನು ಹಾಕಿ. ನನ್ನ ಹತ್ರ ಫ್ರೆಶ್ ಕರಿಬೇವು ಇರಲಿಲ್ಲ, ಸ್ವಲ್ಪ ಒಣಗಿ ಹೋಗಿತ್ತು, ಹಾಗಾಗಿ ಕರಿಬೇವು ಕಲರ್ ಸ್ವಲ್ಪ ಗ್ರೀನ್ ಇಲ್ಲ ಅಷ್ಟೇ. ಮತ್ತು ಅದನ್ನು ಹಾಕಿ ಅದನ್ನು ಈಗ ರಾಯ್ತದ ಮೇಲೆ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ. ಘಮ ಅಂತ ಪರಿಮಳ ಬರ್ತಾ ಉಂಟು. ಇದು ಕರಿಬೇವು ಮತ್ತು ಇದೆಲ್ಲ ಒಗ್ಗರಣೆ, ಅದು ಸಾಸಿವೆ ಇದೆಲ್ಲ. ಮತ್ತು ಇದು ಆದಮೇಲೆ ಈಗ ಇದನ್ನು ಯಾವ ಜೊತೆನೂ ಸರ್ವ್ ಮಾಡಿ. ಹೀಗೆ ರಾಯ್ತ ಒಂದು ಬೌಲಲ್ಲಿ ಊಟದ ಜೊತೆ ಸರ್ವ್ ಮಾಡ್ಬೋದು, ಅಥವಾ ಪುಲಾವ್ ಏನಾದರೂ ಮಾಡುವಾಗ ನಿಮ್ಮ ಇಷ್ಟ, ಹೇಗೆ ಬೇಕಾದರೂ ಸರ್ವ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಬಾಳೆ ದಿಂಡಿನ ರಾಯ್ತ ತಿನ್ನಲು ರೆಡಿಯಾಗಿದೆ. ನಾನು ಹೋಗ್ತಾ ಇದ್ದೀನಿ ಊಟಕ್ಕೆ, ನನಗೆ ತುಂಬ ಹಸಿವಾಗ್ತಾ ಇದೆ. ಇದು ರಾಯ್ತ ನೋಡುವಾಗ ಇನ್ನೂ ಜಾಸ್ತಿ ಅಂದರೆ ಬೇಗ ತಿನ್ನುವ ಅಂತ ಆಗ್ತಾಯಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.